ಕಥೆಯ ಆರಂಭದಲ್ಲಿ ನಮಗೆ ಕೆಲವು ಹುಡುಗಿಯರನ್ನು ತೋರಿಸಲಾಗುತ್ತದೆ. ಇವರನ್ನು ಹೊರಗಿನ ಪ್ರಪಂಚದಿಂದ ಮುಚ್ಚಿಟ್ಟು ಒಂದು ಬಂಕರ್ ಒಳಗಡೆ ಇಡಲಾಗಿರುತ್ತದೆ. ಈ ಹುಡುಗಿಯರು ಬರೀ ತಮ್ಮನ್ನು ತಾವು ಸ್ವಚ್ಛವಾಗಿಟ್ಟುಕೊಳ್ಳಬೇಕಿತ್ತು ಮತ್ತು ಮಲಗುವ ಮುನ್ನ ಒಂದು ಸ್ಪೆಷಲ್ ಆದ ಟ್ಯಾಬ್ಲೆಟ್ ನುಂಗಬೇಕಿತ್ತು. ಈ ಬಂಕರ್ನಲ್ಲಿರೋ ಯಾವೊಬ್ಬ ಹುಡುಗಿಯೂ ಇವತ್ತಿನವರೆಗೂ ಸೂರ್ಯನ ಬೆಳಕನ್ನೇ ನೋಡಿರುವುದಿಲ್ಲ. ಇನ್ನು ಈ ಹುಡುಗಿಯರಿಗೆ 16 ವರ್ಷ ತುಂಬುತ್ತಿದ್ದಂತೆ ಇವರ ಜೊತೆ ಎಂಥದ್ದೋ ಒಂದು ಮಾಡಲಾಗುತ್ತಿತ್ತು. ಅದನ್ನು ನೀವು ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಕಥೆಯ ಆರಂಭ ಗೋಡೆಯ ಮೇಲಿರೋ 10ನೇ ನಂಬರ್ ತೋರಿಸುವುದರೊಂದಿಗೆ ಸ್ಟಾರ್ಟ್ ಆಗುತ್ತೆ. ಈ ನಂಬರ್ನ ಅರ್ಥ ಏನಪ್ಪಾ ಅಂದ್ರೆ ಈ ಫ್ಲೋರ್ನಲ್ಲಿ ಬರೀ 10 ವರ್ಷದ ಹುಡುಗಿಯರು ಮಾತ್ರ ಇರುತ್ತಾರೆ ಅಂತ. ಅಷ್ಟರಲ್ಲೇ ನಮಗೆ ಒಂದು ರೂಮ್ನಲ್ಲಿ 2 ಹುಡುಗಿಯರು ಪರಸ್ಪರ ಮಾತನಾಡುತ್ತಿರುವುದು ಕಾಣಿಸುತ್ತದೆ. ಅವರಲ್ಲಿ ಒಬ್ಬಳ ಹೆಸರು ವಿವಿಯನ್ ಮತ್ತು ಇನ್ನೊಬ್ಬಳ ಹೆಸರು ಸೋಫಿಯಾ. ಅವರಿಬ್ಬರು ಮಾತನಾಡುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಒಂದು ಬಜರ್ ಸೌಂಡ್ ಕೇಳಿಸುತ್ತದೆ. ಅದನ್ನು ಕೇಳಿದ ತಕ್ಷಣ ಎಲ್ಲಾ ಹುಡುಗಿಯರು ಲೈನ್ ಆಗಿ ಹೋಗಿ ವಾಶ್ ಬೇಸಿನ್ ಹತ್ತಿರ ನಿಂತುಕೊಳ್ಳುತ್ತಾರೆ. ಅಲ್ಲಿ ಪ್ರತಿಯೊಬ್ಬ ಹುಡುಗಿಯ ಹತ್ತಿರನೂ ತಮ್ಮದೇ ಆದ ಒಂದು ವೈಟ್ ಬಾಕ್ಸ್ ಇರುತ್ತೆ. ಅದರ ಒಳಗಡೆ ಅವರ ಮುಖ ತೊಳೆಯುವುದಕ್ಕೋಸ್ಕರ ಒಂದು ಲಿಕ್ವಿಡ್ ಇಟ್ಟಿರುತ್ತಾರೆ. ಅದೇ ವಾಶ್ ಬೇಸಿನ್ ಮೇಲ್ಗಡೆ ಒಂದು ಕ್ಯಾಮೆರಾ ಮತ್ತು ಒಂದು ಬಲ್ಬ್ ಹಾಕಿರುತ್ತಾರೆ. ಯಾವಾಗಾದ್ರೂ ಯಾವುದಾದ್ರೂ ಹುಡುಗಿ ತನ್ನ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡರೆ ಆಗ ತಕ್ಷಣ ಆ ಬಲ್ಬ್ನಲ್ಲಿ ಗ್ರೀನ್ ಲೈಟ್ ಉರಿಯುತ್ತೆ. ಈಗ ಮುಖ ಕ್ಲೀನ್ ಮಾಡಿಕೊಳ್ಳೋ ಸರದಿ ಸೋಫಿಯಾಳದ್ದಾಗಿರುತ್ತೆ. ಆದರೆ ಅಷ್ಟರಲ್ಲೇ ಅಚಾತುರ್ಯದಿಂದ ಅವಳ ಆ ವೈಟ್ ಬಾಕ್ಸ್ ಕೈಯಿಂದ ಜಾರಿ ದೂರ ಬಿದ್ದು ಹೋಗುತ್ತೆ. ಸೋಫಿಯಾ ವಿವಿಯನ್ ಹತ್ತಿರ ಹೆಲ್ಪ್ ಕೇಳ್ತಾಳೆ, ಯಾಕಂದ್ರೆ ಅವಳಿಗೆ ಕಣ್ಣು ಅಷ್ಟೊಂದು ಸರಿಯಾಗಿ ಕಾಣಿಸುತ್ತಿರುವುದಿಲ್ಲ. ಅದಕ್ಕೆ ವಿವಿಯನ್ ತಕ್ಷಣ ಓಡಿ ಹೋಗಿ ಆ ವೈಟ್ ಬಾಕ್ಸ್ ಎತ್ತಿಕೊಂಡು ಸೋಫಿಯಾಗೆ ಕೊಡ್ತಾಳೆ. ಆದರೆ ವಿವಿಯನ್ ತನ್ನ ಮುಖ ತೊಳೆಯುವುದಕ್ಕೆ ಲೇಟ್ ಮಾಡಿದ್ದರಿಂದ ಅಲ್ಲಿ ರೆಡ್ ಲೈಟ್ ಉರಿಯಲು ಸ್ಟಾರ್ಟ್ ಆಗುತ್ತೆ ಮತ್ತು ಒಂದು ಬಜರ್ ಸೌಂಡ್ ಕೇಳಿಸೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲೇ ಅಲ್ಲಿಗೆ 2 ಗರ್ಡ್ಸ್ ಬರ್ತಾರೆ ಮತ್ತು ಅವರು ವಿವಿಯನ್ನ ಹಿಡಿದುಕೊಂಡು ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ವಿವಿಯನ್ ಸೋಫಿಯಾ ಹತ್ತಿರ ಹೆಲ್ಪ್ ಕೇಳ್ತಾಳೆ. ಆದರೆ ಸೋಫಿಯಾ ಸುಮ್ಮನೆ ಗೋಡೆ ಕಡೆ ಮುಖ ಮಾಡಿಕೊಂಡು ನಿಂತು ಬಿಡ್ತಾಳೆ. ಆ ಗರ್ಡ್ಸ್ ವಿವಿಯನ್ನ ಅಲ್ಲಿಂದ ಹಿಡಿದು ಎಳೆದುಕೊಂಡು ಹೋಗ್ತಾರೆ. ಈಗ ನಮಗೆ ಕೆಲವು ವರ್ಷಗಳ ನಂತರದ ಸಮಯವನ್ನು ತೋರಿಸಲಾಗುತ್ತದೆ. ಅಲ್ಲಿ ಕೆಲವು ಹುಡುಗಿಯರು ಕೂತು ಟಿವಿ ನೋಡ್ತಾ ಇರ್ತಾರೆ. ಆ ಹುಡುಗಿಯರಲ್ಲಿ ವಿವಿಯನ್ ಕೂಡ ಇರ್ತಾಳೆ ಮತ್ತು ಈಗ ಅವರೆಲ್ಲರೂ ಲೆವೆಲ್ 15ಗೆ ಬಂದಿರುತ್ತಾರೆ. ಅಂದರೆ ಅವರ ವಯಸ್ಸು ಈಗ 15 ವರ್ಷ ಆಗಿರುತ್ತೆ ಅಂತ ಅರ್ಥ. ಮರುದಿನ ಒಬ್ಬ ಮಹಿಳೆ ಎಲ್ಲಾ ಹುಡುಗಿಯರನ್ನು ಭೇಟಿಯಾಗಲು ರೂಮ್ ಒಳಗಡೆ ಬರ್ತಾಳೆ. ಆ ಮಹಿಳೆಯ ಹೆಸರು ಮಿಸ್ ಬ್ರಿಕ್ಸಲ್ ಅಂತ. ಅವಳೇ ಆ ಇಡೀ ಜಾಗದ ಇನ್ಚಾರ್ಜ್ ಆಗಿರುತ್ತಾಳೆ. ಎಲ್ಲಾ ಹುಡುಗಿಯರಿಗೂ ಮಿಸ್ ಬ್ರಿಕ್ಸಲ್ ಅಂದ್ರೆ ಸಿಕ್ಕಾಪಟ್ಟೆ ಭಯ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರಿಗೆ ಮಿಸ್ ಬ್ರಿಕ್ಸಲ್ ಮುಖ ಎತ್ತಿ ಕಣ್ಣು ಬಿಟ್ಟು ನೋಡೋದಕ್ಕೂ ಪರ್ಮಿಷನ್ ಇರಲಿಲ್ಲ. ಎಲ್ಲಾ ಹುಡುಗಿಯರ ಲೆವೆಲ್ 15ರ ದಿನಗಳು ಮುಗಿದಿದ್ದವು ಮತ್ತು ಈಗ ಅವರನ್ನು ಲೆವೆಲ್ 16ಗೆ ಕಳುಹಿಸಬೇಕಾಗಿತ್ತು. ಮಿಸ್ ಬ್ರಿಕ್ಸಲ್ 3 ಹುಡುಗಿಯರ ಹೆಸರು ಹೇಳ್ತಾಳೆ, ಯಾರನ್ನ ಲೆವೆಲ್ 16ರ ಒಳಗಿರೋ ರೋಸ್ ಹೋಲ್ಗೆ ಕಳುಹಿಸಲಾಗುತ್ತೆ ಅಂತ. ಆ 3 ಹುಡುಗಿಯರಲ್ಲಿ ರೀಟಾ, ಏವಾ ಮತ್ತು ವಿವಿಯನ್ ಕೂಡ ಇರ್ತಾರೆ. ಆ 3 ರೋಸ್ ಹೋಲ್ ಒಳಗಡೆ ಹೋದಾಗ ವಿವಿಯನ್ ಅಲ್ಲಿ ಸೋಫಿಯಾ ಕೂಡ ಇರೋದನ್ನ ನೋಡ್ತಾಳೆ. ಆದ್ರೆ ಆ ದಿನದ ಘಟನೆ ಆದಾಗಿನಿಂದ ವಿವಿಯನ್ ಸೋಫಿಯಾ ಜೊತೆ ಮಾತನಾಡೋದನ್ನೇ ಬಿಟ್ಟಿರ್ತಾಳೆ. ಇತ್ತ ಸೋಫಿಯಾ ವಿವಿಯನ್ನ ಗುರುತು ಹಿಡಿತಾಳೆ. ಆದ್ರೆ ವಿವಿಯನ್ ಅವಳನ್ನ ಇಗ್ನೋರ್ ಮಾಡಿ ಕಣ್ಣು ಕಾಣದ ಹಾಗೆ ಒಳಗಡೆ ಹೊರಟು ಹೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲಾ ಹುಡುಗಿಯರು ಊಟ ಮಾಡ್ತಿರುವಾಗ ವಿವಿಯನ್ ಎದ್ದು ವಾಶ್ರೂಮ್ ಕಡೆ ಹೊರಡ್ತಾಳೆ. ಆದ್ರೆ ಅಲ್ಲಿ ಹೋದಾಗ ಅವಳಿಗೆ ಸೋಫಿಯಾ ಕಾಣಿಸ್ತಾಳೆ. ಅವಳಿಗೆ ಕಣ್ಣು ಸರಿಯಾಗಿ ಕಾಣಿಸದ ಕಾರಣ ಗೋಡೆ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತಾಳೆ. ಆಮೇಲೆ ವಿವಿಯನ್ ವಾಶ್ರೂಮ್ನಿಂದ ಆಚೆ ಬಂದಾಗ ಸೋಫಿಯಾ ಹೊರಗಡೆನೆ ನಿಂತಿರ್ತಾಳೆ. ಅವಳು ವಿವಿಯನ್ ಹತ್ತಿರ ಆ ದಿನ ಲೆವೆಲ್ 10ನಲ್ಲಿ ನಡೆದಿದ್ದಕ್ಕೆಲ್ಲ ಕ್ಷಮೆ ಕೇಳೋಕೆ ಬಂದಿರ್ತಾಳೆ. ಆದ್ರೆ ಲೆವೆಲ್ 10ರ ವಿಚಾರ ಕೇಳಿದ ತಕ್ಷಣ ವಿವಿಯನ್ ಗಾಬರಿಯಾಗಿ ಸೋಫಿಯಾಳನ್ನ ಎಳೆದುಕೊಂಡು ವಾಶ್ರೂಮ್ ಒಳಗಡೆ ಹೋಗ್ತಾಳೆ. ಅಲ್ದೆ ಲೆವೆಲ್ 10ನಲ್ಲಿ ನಡೆದಿದ್ದರ ಬಗ್ಗೆ ಯಾರ ಹತ್ತಿರನೂ ಬಾಯಿ ಬಿಡಬೇಡ ಅಂತ ಹೇಳ್ತಾಳೆ. ಆದ್ರೆ ಅಷ್ಟರಲ್ಲೇ ಮತ್ತೆ ಬಜರ್ ಸೌಂಡ್ ಕೇಳಿಸುತ್ತೆ ಮತ್ತು ಎಲ್ಲಾ ಹುಡುಗಿಯರು ವಾಪಸ್ ರೂಮ್ನಲ್ಲಿ ಬಂದು ಗೇದರ್ ಆಗ್ತಾರೆ, ಒಟ್ಟಿಗೆ ನಿಲ್ತಾರೆ. ಆಗ ಮಿಸ್ ಬ್ರಿಕ್ಸಲ್ ರೂಮ್ ಒಳಗಡೆ ಬರ್ತಾಳೆ. ಅವಳು ತನ್ನ ಜೊತೆ ಒಂದು ಸ್ಪೆಷಲ್ ಆದ ಡ್ರೆಸ್ ತಂದಿರ್ತಾಳೆ. ಅದನ್ನ ನೋಡಿ ಎಲ್ಲಾ ಹುಡುಗಿಯರಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಯಾಕಂದ್ರೆ ಅವರು ಇವತ್ತಿನವರೆಗೂ ಈ ತರಹದ ಡ್ರೆಸ್ ನೋಡಿಯೇ ಇರಲಿಲ್ಲ. ದಿನಾಲೂ ಒಂದೇ ತರಹದ ಬಟ್ಟೆ ಹಾಕಿ ಅವರಿಗೆ ಸಾಕಾಗಿರುತ್ತೆ. ಮಿಸ್ ಬ್ರಿಕ್ಸಲ್, ನಾಳೆಯಿಂದ ನೀವೆಲ್ಲರೂ ಇದೇ ಡ್ರೆಸ್ ಹಾಕೋಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಹುಡುಗಿಯರಂತೂ ಫುಲ್ ಖುಷಿ ಆಗ್ಬಿಡ್ತಾರೆ. ಅದೇ ರಾತ್ರಿ ವಿವಿಯನ್ ಒಂದು ವಿಷಯ ಗಮನಿಸ್ತಾಳೆ. ಸೋಫಿಯಾ ಏನೋ ಒಂಥರ ತುಂಬಾ ಟೆನ್ಷನ್ ನಲ್ಲಿ ಇರೋ ಹಾಗೆ ಕಾಣಿಸ್ತಾಳೆ. ಆದ್ರೆ ವಿವಿಯನ್ ಅವಳ ಹತ್ತಿರ ಇದರ ಬಗ್ಗೆ ಏನೂ ಕೇಳೋಕೆ ಹೋಗಲ್ಲ. ಮರುದಿನ ಎಲ್ಲರೂ ಮಿಸ್ ಬ್ರಿಕ್ಸಲ್ ಕೊಟ್ಟಿದ್ದ ಹೊಸ ಡ್ರೆಸ್ ಹಾಕೊಂಡು ತಮ್ಮ ದಿನನಿತ್ಯದ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ವಿವಿಯನ್ ಬಟ್ಟೆ ತೊಳೆಯುವ ಕೆಲಸ ಮಾಡ್ತಿರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಸೋಫಿಯಾ ಅವಳ ಹತ್ತಿರ ಬರ್ತಾಳೆ.
ವಿವಿಯನ್ಗೆ ಇನ್ನೂ ಕೂಡ ಸೋಫಿಯಾ ಮೇಲೆ ಸಖತ್ ಕೋಪ ಇರುತ್ತೆ. ಆದ್ರೆ ಅಷ್ಟರಲ್ಲೇ ಸೋಫಿಯಾ ಅವಳಿಗೆ ಒಂದು ಶಾಕಿಂಗ್ ವಿಷಯ ಹೇಳ್ತಾಳೆ. ಅದನ್ನ ಕೇಳಿ ವಿವಿಯನ್ಗೆ ಮೈಯೆಲ್ಲ ನಡುಗಿ ಹೋಗುತ್ತೆ. ಸೋಫಿಯಾ ವಿವಿಯನ್ ಹತ್ತಿರ ಆ ವಿಟಮಿನ್ ಟ್ಯಾಬ್ಲೆಟ್ಸ್ ಮಾತ್ರ ನುಂಗಬೇಡ ಅಂತ ಹೇಳ್ತಾಳೆ. ಯಾವ ಟ್ಯಾಬ್ಲೆಟ್ ಅಂದ್ರೆ ಅದನ್ನ ಇವರು ಸಣ್ಣ ವಯಸ್ಸಿನಿಂದಲೂ ದಿನಾಲೂ ನುಂಗುತ್ತಾ ಬಂದಿರ್ತಾರೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಏವಾ ಬರ್ತಾಳೆ ಮತ್ತು ಏನೋ ಕೆಲಸದ ನೆಪ ಹೇಳಿ ವಿವಿಯನ್ನ ಹೊರಗಡೆ ಕರಕೊಂಡು ಹೋಗ್ತಾಳೆ. ಆಮೇಲೆ ರಾತ್ರಿ ಆಗುತ್ತಿದ್ದಂತೆ, ರಾತ್ರಿ ಆಗ್ತಾ ಇದ್ದ ಹಾಗೆ ಪ್ರತಿ ಬಾರಿಯ ತರಹಾನೇ ಎಲ್ಲಾ ಹುಡುಗಿಯರು ಲೈನಲ್ಲಿ ನಿಂತುಕೊಂಡು ಆ ವಿಟಮಿನ್ ಟ್ಯಾಬ್ಲೆಟ್ ನುಂಗೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ವಿವಿಯನ್ ತಲೆಯಲ್ಲಿ ಇನ್ನೂ ಕೂಡ ಸೋಫಿಯಾ ಹೇಳಿದ್ದ ಮಾತೆ ಓಡ್ತಾ ಇರುತ್ತೆ. ಸೋಫಿಯಾ ಯಾಕೆ ಆ ತರಹ ಹೇಳಿದ್ಲು ಅಂತ ಅವಳಿಗೆ ಅರ್ಥನೇ ಆಗ್ತಿರಲ್ಲ. ಆದ್ರೂ ಅವಳು ಆ ಟ್ಯಾಬ್ಲೆಟ್ ಬಾಯಿಗೆ ಹಾಕಿಕೊಳ್ತಾಳೆ. ಆಮೇಲೆ ಸೀದಾ ವಾಶ್ರೂಮ್ ಒಳಗಡೆ ಹೋಗಿ ಆ ಟ್ಯಾಬ್ಲೆಟ್ನ ಉಗುಳಿ ಬಿಡ್ತಾಳೆ. ನಿಜ ಹೇಳ್ಬೇಕಂದ್ರೆ ವಿವಿಯನ್ ಆ ಟ್ಯಾಬ್ಲೆಟ್ ನುಂಗೋ ತರಹ ಬರೀ ನಾಟಕ ಮಾಡಿರ್ತಾಳೆ ಅಷ್ಟೇ. ಆದ್ರೆ ತಕ್ಷಣ ಅವಳಿಗೆ ಅಯ್ಯೋ ಯಾಕಪ್ಪ ಹೀಗೆ ಮಾಡ್ದೆ ಅಂತ ರಿಗ್ರೆಟ್, ಪಶ್ಚಾತ್ತಾಪ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅವಳು ಆ ಜಾಗದ ಒಂದು ಮುಖ್ಯವಾದ ರೂಲ್ ಬ್ರೇಕ್ ಮಾಡಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲಾ ಹುಡುಗಿಯರು ಅವರವರ ಬೆಡ್ ಮೇಲೆ ಮಲಗಿ ನಿದ್ದೆ ಮಾಡ್ತಾರೆ. ಆದ್ರೆ ವಿವಿಯನ್ಗೆ ಮಾತ್ರ ನಿದ್ದೆನೇ ಬರ್ತಿರಲ್ಲ. ಅವಳು ತನ್ನ ಫ್ರೆಂಡ್ ಏವಾಳನ್ನ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಏವಾ ಬದಲಿ ಸೋಫಿಯಾ ಎದ್ದು ಅವಳ ಹತ್ತಿರ ಬರ್ತಾಳೆ. ಬಂದವಳೇ ಒಂದು ಸತ್ಯ ಹೇಳ್ತಾಳೆ. ನಿಜವಾಗ್ಲೂ ಆ ಮಾತ್ರೆಗಳು ನಮ್ಮನ್ನ ಹೆಲ್ದಿಯಾಗಿ ಇಡೋದಕ್ಕಲ್ಲ, ಬದಲಾಗಿ ರಾತ್ರಿ ನಮಗೆ ಸಖತ್ ಗಾಢವಾದ ನಿದ್ದೆ ಬರಿಸೋದಕ್ಕೆ ಅಂತ. ಅಷ್ಟೇ ಅಲ್ಲದೆ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಗೆ ಗರ್ಡ್ಸ್ ಬರ್ತಾರೆ, ಆಗ ನೀನು ಫುಲ್ ನಿದ್ದೆ ಮಾಡೋ ತರಹ ನಾಟಕ ಮಾಡು ಅಂತ ಸೋಫಿಯಾ ಹೇಳ್ತಾಳೆ. ಇದನ್ನ ಕೇಳಿ ವಿವಿಯನ್ಗೆ ಒಂಥರ ಶಾಕ್ ಆಗುತ್ತೆ. ಯಾಕಂದ್ರೆ ಈ ರೂಮ್ ಒಳಗಡೆ ಗರ್ಡ್ಸ್ ಯಾವತ್ತೂ ಬರ್ತಿರಲಿಲ್ಲ. ಆದ್ರೆ ದಿನಾಲೂ ಅವಳು ಕೂಡ ಬಾಕಿ ಹುಡುಗಿಯರ ತರಹ ಫುಲ್ ನಿದ್ದೆಯಲ್ಲೇ ಇರ್ತಿದ್ಲಲ್ಲ, ಅದಕ್ಕೆ ಅವಳಿಗೆ ಗರ್ಡ್ಸ್ ಬರೋ ವಿಚಾರ ಇಷ್ಟು ದಿನ ಗೊತ್ತೇ ಆಗಿರುವುದಿಲ್ಲ. ಅಷ್ಟರಲ್ಲೇ ಸೋಫಿಯಾಗೆ ಯಾರೋ ನಡೆದು ಬರ್ತಿರೋ ಕಾಲು ಸೌಂಡ್ ಕೇಳಿಸುತ್ತೆ. ಅವಳು ತಕ್ಷಣ ಓಡಿ ಹೋಗಿ ತನ್ನ ಬೆಡ್ ಮೇಲೆ ಮಲಗಿಬಿಡ್ತಾಳೆ. ವಿವಿಯನ್ ಕೂಡ ಏನೂ ತಿಳಿಯದ ಹಾಗೆ ಗಾಢವಾದ ನಿದ್ದೆ ಮಾಡೋ ತರಹ ನಾಟಕ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟರಲ್ಲೇ ಮಿಸ್ ಬ್ರಿಕ್ಸಲ್ ಇಬ್ಬರು ಗರ್ಡ್ಸ್ ಕರ್ಕೊಂಡು ಆ ರೂಮ್ ಒಳಗಡೆ ಬರ್ತಾಳೆ. ಬಂದವಳೆ ಗರ್ಡ್ಸ್ಗೆ ಸೈಗೆ ಮಾಡಿ ಇಬ್ಬರು ಹುಡುಗಿಯರನ್ನ ಹೊರಗಡೆ ಕರ್ಕೊಂಡು ಬರೋಕೆ ಹೇಳ್ತಾಳೆ. ಆ ಇಬ್ಬರು ಹುಡುಗಿಯರಲ್ಲಿ ಒಬ್ಬಳು ನಮ್ಮ ವಿವಿಯನ್ ಕೂಡ ಆಗಿರ್ತಾಳೆ. ಆ ಗರ್ಡ್ಸ್ ಅವರಿಬ್ಬರನ್ನು ಎತ್ಕೊಂಡು ಹೋಗಿ ಇನ್ನೊಂದು ರೂಮ್ನಲ್ಲಿ ಮಲಗಿಸ್ತಾರೆ. ವಿವಿಯನ್ ಇನ್ನು ಕೂಡ ತಾನು ಫುಲ್ ನಿದ್ದೆಯಲ್ಲೇ ಇದ್ದೀನಿ ಅನ್ನೋ ತರಹ ಆಕ್ಟಿಂಗ್ ಮಾಡ್ತಿರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಗಂಡಸು ಮತ್ತು ಒಬ್ಬ ಮಹಿಳೆ ಆ ರೂಮ್ ಒಳಗಡೆ ಬರ್ತಾರೆ. ಅವರು ನೋಡೋದಕ್ಕೆ ಸಖತ್ ಶ್ರೀಮಂತರ ತರಹ ಕಾಣಿಸ್ತಿರ್ತಾರೆ. ಮಿಸ್ ಬ್ರಿಕ್ಸಲ್ ಅವರಿಗೆ ಆ ಇಬ್ಬರು ಹುಡುಗಿಯರ ಸ್ಪೆಷಾಲಿಟಿ, ಖಾಸಿಹತ್ ಬಗ್ಗೆ ವಿವರಿಸಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ಆ ಗಂಡಸು ತನ್ನ ಹೆಂಡತಿ ಹತ್ತಿರ ನಿನಗೆ ಯಾವ ಹುಡುಗಿ ಇಷ್ಟ ಆದ್ಲು ಅಂತ ಕೇಳ್ತಾನೆ. ಅದಕ್ಕೆ ಆ ಮಹಿಳೆ ವಿವಿಯನ್ ಪಕ್ಕದಲ್ಲೇ ಮಲಗಿದ್ದ ಇನ್ನೊಬ್ಬ ಹುಡುಗಿ ಕಡೆ ಕೈ ತೋರಿಸ್ತಾಳೆ. ಅಲ್ದೆ ಆ ಹುಡುಗಿಯನ್ನ ತಗೊಳ್ಳೋದಕ್ಕೆ ಮಿಸ್ ಬ್ರಿಕ್ಸಲ್ಗೆ ದುಡ್ಡು ಕೊಡೋಕೆ ಹೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಆ ಗಂಡ ಹೆಂಡತಿ ಇಬ್ಬರು ಇಲ್ಲಿಗೆ ಹುಡುಗಿಯನ್ನ ದುಡ್ಡು ಕೊಟ್ಟು ಕೊಂಡುಕೊಳ್ಳೋದಕ್ಕೆ, ಖರೀದಿ ಮಾಡೋಕೆ ಬಂದಿರ್ತಾರೆ. ಆಮೇಲೆ ಗರ್ಡ್ ವಿವಿಯನ್ನ ವಾಪಸ್ ಅದೇ ಹಳೆ ರೂಮ್ಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ತಾನೆ. ಇನ್ನು ಬೆಳಗ್ಗೆ ಆಗ್ತಿದ್ದ ಹಾಗೆ ವಿವಿಯನ್ ಸೋಫಿಯಾಳನ್ನ ಕರ್ಕೊಂಡು ಸೀದಾ ವಾಶ್ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ನೀನು ಆ ವಿಟಮಿನ್ ಮಾತ್ರೆಗಳನ್ನ ನುಂಗೋದನ್ನ ಯಾವಾಗಲಿಂದ ಬಂದ್ ಮಾಡ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಸೋಫಿಯಾ ನಾನು ಲೆವೆಲ್ 13 ನಲ್ಲಿದ್ದಾಗಿನಿಂದಲೇ ಆ ಮಾತ್ರೆಗಳನ್ನ ನುಂಗೋದನ್ನ ಬಿಟ್ಟು ಬಿಟ್ಟಿದ್ದೆ ಅಂತ ಹೇಳ್ತಾಳೆ. ಆಮೇಲೆ ಸೋಫಿಯಾ ವಿವಿಯನ್ ಹತ್ತಿರ ಇಬ್ಬರು ಸೇರಿ ಇಲ್ಲಿಂದ ಹೇಗಾದ್ರೂ ಮಾಡಿ ಆಚೆ ಹೋಗೋಕೆ ಏನಾದ್ರೂ ಪ್ಲಾನ್ ಮಾಡೋಣ ಅಂತ ಹೇಳ್ತಾಳೆ. ಆದ್ರೆ ವಿವಿಯನ್ಗೆ ಇನ್ನೂ ಕೂಡ ಸೋಫಿಯಾ ಮೇಲೆ ಪೂರ್ತಿಯಾಗಿ ನಂಬಿಕೆ ಬಂದಿರಲ್ಲ. ಇದಾದ ನಂತರ ಇವತ್ತು ಎಲ್ಲಾ ಹುಡುಗಿಯರಿಗೂ ವ್ಯಾಕ್ಸಿನೇಷನ್ ಡೇ, ಲಸಿಕೆ ಹಾಕುವ ದಿನ ಅನ್ನೋದು ನಮಗೆ ಕಾಣಿಸುತ್ತೆ. ಇನ್ನು ವಿವಿಯನ್ ಸರದಿ ಬಂದಾಗ ಅವಳು ಅಲ್ಲಿರೋ ಡಾಕ್ಟರ್ ಮೀರೋ ಅವರನ್ನ ನೋಡಿ ಫುಲ್ ಶಾಕ್ ಆಗ್ತಾಳೆ. ಯಾಕಂದ್ರೆ ಅವಳು ಇವತ್ತಿನವರೆಗೂ ಬರೀ ಡಾಕ್ಟರ್ ಮೀರೋ ಅವರ ವಾಯ್ಸ್, ಧ್ವನಿ ಮಾತ್ರ ಕೇಳಿರ್ತಾಳೆ, ಮುಖ ನೋಡಿರಲ್ಲ. ಆಗ ಡಾಕ್ಟರ್ ಮೀರೋ ವಿವಿಯನ್ ಹತ್ತಿರ ಲೆವೆಲ್ 16 ನಲ್ಲಿರೋ ಎಲ್ಲಾ ಹುಡುಗಿಯರಿಗೂ ಒಂದು ಸ್ಪೆಷಲ್ ಆದ ಅಟೆನ್ಷನ್, ಗಮನ ಕೊಡಲಾಗುತ್ತೆ, ಯಾಕಂದ್ರೆ ಈ ಲೆವೆಲ್ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಆದ್ರೆ ವಿವಿಯನ್ಗೆ ಮೀರೋ ಆಡಿದ ಮಾತುಗಳ ಅರ್ಥನೇ ಆಗಲ್ಲ. ಅಷ್ಟಕ್ಕೂ ಈ ಲೆವೆಲ್ನಲ್ಲಿ ಅಂಥದ್ದೇನಪ್ಪ ಸ್ಪೆಷಲ್ ಇದೆ ಅಂತ ಅವಳಿಗೆ ಯೋಚನೆ ಬರುತ್ತೆ. ರಾತ್ರಿಯಾಗುತ್ತಿದ್ದಂತೆ ವಿವಿಯನ್ ಸೋಫಿಯಾ ಹತ್ತಿರ ಬರ್ತಾಳೆ ಮತ್ತು ಅವಳಿಗೆ ನೀನು ಅಷ್ಟಕ್ಕೂ ರಾತ್ರಿ ಹೊತ್ತು ಏನ್ ಮಾಡ್ತೀಯಾ, ಮತ್ತೆ ನಿನಗೆ ಆ ಟ್ಯಾಬ್ಲೆಟ್ ಬಗ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಸೋಫಿಯಾ ನಾನು ಲೆವೆಲ್ 13 ನಿಂದಲೇ ಇಲ್ಲಿ ಏನೇನು ನಡೀತಿದೆಯೋ ಅದನ್ನೆಲ್ಲ ಗಮನಿಸ್ತಾ ಇದ್ದೆ. ನಾನು ಎಷ್ಟೋ ಸಾರಿ ಇಲ್ಲಿಂದ ಓಡಿ ಹೋಗೋಕೆ ಕೂಡ ಟ್ರೈ ಮಾಡ್ದೆ, ಆದ್ರೆ ಆ ಗರ್ಡ್ಸ್ ಯಾವತ್ತೂ ಬಾಗಿಲನ್ನ ಲಾಕ್ ಮಾಡ್ದೆ ಹೋಗೋದೇ ಇಲ್ಲ.
ನಮಗೆ ಆ ಬಾಗಿಲು ಓಪನ್ ಮಾಡ್ಬೇಕಂದ್ರೆ ಒಂದು ಸ್ಪೆಷಲ್ ಆದ ಕಾರ್ಡ್ ಬೇಕು, ಅದನ್ನ ಆ ಗರ್ಡ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾಳೆ. ಸೋಫಿಯಾ ವಿವಿಯನ್ ಹತ್ತಿರ, ನೀನು ಬಾಕಿ ಹುಡುಗಿಯರಿಗೂ ಈ ವಿಷಯ ತಿಳಿಸಿ ಇಲ್ಲಿಂದ ಓಡಿ ಹೋಗೋಕೆ ನನಗೆ ಹೆಲ್ಪ್ ಯಾಕೆ ಮಾಡ್ಬಾರದು ಅಂತ ಕೇಳ್ತಾಳೆ. ಆದ್ರೆ ವಿವಿಯನ್ ಅದಕ್ಕೆ ತಕ್ಷಣ ನೋ ಅಂತ ಹೇಳ್ತಾಳೆ. ಯಾಕಂದ್ರೆ ಅವಳಿಗೆ ಬೇರೆ ಯಾವ ಹುಡುಗಿಯರ ಮೇಲೂ ನಂಬಿಕೆ ಇರೋದಿಲ್ಲ. ಇನ್ನು ಬೆಳಗ್ಗೆ ಆಗ್ತಿದ್ದ ಹಾಗೆ ವಿವಿಯನ್ ಮತ್ತೆ ಡಾಕ್ಟರ್ ಮೀರೋ ಹತ್ತಿರ ಹೋಗ್ತಾಳೆ, ಯಾಕಂದ್ರೆ ಅವಳು ಅವರನ್ನ ಒಬ್ಬ ಒಳ್ಳೆ ಮನುಷ್ಯ ಅನ್ಕೊಂಡಿರ್ತಾಳೆ. ಡಾಕ್ಟರ್ ಮೀರೋ ತನಗೆ ಸಹಾಯ ಮಾಡಬಹುದು ಅಂತ ಅವಳಿಗೆ ಅನಿಸ್ತಿರುತ್ತೆ. ಆದ್ರೆ ಅದರ ಜೊತೆಗೆ ಒಂದ್ವೇಳೆ ಇವನು ಕೂಡ ಉಳಿದವರ ಜೊತೆ ಸೇರ್ಕೊಂಡಿದ್ರೆ ನನಗೆ ಮತ್ತೆ ಪನಿಷ್ಮೆಂಟ್, ಶಿಕ್ಷೆ ಸಿಗಬಹುದು ಅನ್ನೋ ಭಯನೂ ಅವಳಿಗೆ ಇರುತ್ತೆ. ಅದಕ್ಕೆ ಅವಳು ಅವರ ಹತ್ತಿರ ಸುಮ್ಮನೆ ಅಲ್ನೋಡಿ ಇಲ್ನೋಡಿ ಮಾತಾಡಿ ವಾಪಸ್ ಆಚೆ ಬಂದು ಬಿಟ್ಟಾಳೆ. ಸ್ವಲ್ಪ ಹೊತ್ತಿನ ನಂತರ ಎಲ್ಲಾ ಹುಡುಗಿಯರು ಒಂದು ರೂಮ್ನಲ್ಲಿ ಕೂತಿರ್ತಾರೆ. ಆಗ ದಿಢೀರಂತ ಒಬ್ಬ ಹುಡುಗಿಗೆ ವಾಂತಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡಿ ಎಲ್ಲಾ ಹುಡುಗಿಯರು ಗಾಬರಿ ಆಗ್ಬಿಡ್ತಾರೆ. ಏವಾ ತಕ್ಷಣ ಹೋಗಿ ಮಿಸ್ ಬ್ರಿಕ್ಸಲ್ನ ಕರೀರಿ ಅಂತ ಹೇಳ್ತಾಳೆ. ಆದ್ರೆ ವಿವಿಯನ್ ಜೋರಾಗಿ ಕಿರುಚಿ ಏವಾಳನ್ನ ಸುಮ್ಮನಿರಿಸ್ತಾಳೆ ಮತ್ತು ಆ ವಾಂತಿ ಮಾಡ್ತಿರೋ ಹುಡುಗಿಯನ್ನ ಕರ್ಕೊಂಡು ಡಾಕ್ಟರ್ ಹತ್ತಿರ ಹೊರಟು ಹೋಗ್ತಾಳೆ. ಸ್ವಲ್ಪ ಹೊತ್ತಾದ ಮೇಲೆ ಸೋಫಿಯಾ ವಿವಿಯನ್ ಹತ್ತಿರ ಬಂದು ಇಲ್ಲಿಂದ ಆಚೆ ಹೋಗೋ ಬಗ್ಗೆ ಮತ್ತೆ ಕೇಳ್ತಾಳೆ. ಅದಕ್ಕೆ ವಿವಿಯನ್, ನಾವು ಇಲ್ಲಿ ಯಾರನ್ನೂ ನಂಬೋ ಹಾಗಿಲ್ಲ, ಆ ಡಾಕ್ಟರ್ ಮೀರೋನ ಕೂಡ ನಂಬೋಕಾಗಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಸೋಫಿಯಾ ವಿವಿಯನ್ಗೆ ಆ ಗರ್ಡ್ಸ್ನ ಅಸಲಿ ಮುಖವಾಡ ಕಳಚಿ ಹೇಳ್ತಾಳೆ. ಎಲ್ಲರೂ ಮಲಗಿದ ಮೇಲೆ ಒಬ್ಬ ಗರ್ಡ್ ಕದ್ದು ಮುಚ್ಚಿ ಹುಡುಗಿಯರ ರೂಮ್ ಒಳಗಡೆ ಬರ್ತಿದ್ದ, ಅಲ್ದೇ ಅವರನ್ನ ತಪ್ಪು ರೀತಿಯಲ್ಲಿ ಮುಟ್ಟುತ್ತಿದ್ದ, ಬ್ಯಾಡ್ ಟಚ್ ಮಾಡ್ತಿದ್ದ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಕೆಲವೊಂದು ಸಾರಿ ಅವಳ ಜೊತೆ ತಪ್ಪು ಕೆಲಸನೂ ಮಾಡ್ತಿದ್ದ ಅಂತ ಹೇಳ್ತಾಳೆ. ಮರುದಿನ ಎಲ್ಲಾ ಹುಡುಗಿಯರು ಮತ್ತೆ ಡಾಕ್ಟರ್ ಮೀರೋ ಹತ್ತಿರ ಚೆಕಪ್ ಮಾಡಿಸಿಕೊಳ್ಳೋಕೆ ಬರ್ತಾರೆ. ಡಾಕ್ಟರ್ ಮೀರೋ ವಿವಿಯನ್ನ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ವಿವಿಯನ್ ಇನ್ನು ಕೂಡ ಅದನ್ನಿದನ್ನ ಮಾತಾಡಿ ವಿಷಯ ಡೈವರ್ಟ್ ಮಾಡ್ತಿರ್ತಾಳೆ. ಅದಕ್ಕೆ ಡಾಕ್ಟರ್ ಮೀರೋ ವಿವಿಯನ್ಗೆ ಚುಚ್ಚೋದಕ್ಕೆ ಒಂದು ವ್ಯಾಕ್ಸಿನ್ ಇಂಜೆಕ್ಷನ್ ಆಚೆ ತೆಗಿತಾರೆ. ಆದ್ರೆ ಇವತ್ತು ಬರೀ ಚೆಕಪ್ ಮಾಡೋ ದಿನ ಆಗಿದ್ದರಿಂದ ಆ ಇಂಜೆಕ್ಷನ್ನ ವಾಪಸ್ಸಿಟ್ಟು ಬಿಡ್ತಾರೆ. ಆದ್ರೂ ವಿವಿಯನ್ ಡಾಕ್ಟರ್ ಮೀರೋಗೆ ಕಂಟಿನ್ಯೂಸ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾಳೆ. ಅದಕ್ಕೆ ಡಾಕ್ಟರ್ ಮೀರೋ ಒಂದು ವೈಟ್ ಕಲರ್ ಇಂಜೆಕ್ಷನ್ ತೆಗೆದು ಅವಳಿಗೆ ಚುಚ್ಚಿಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ವಿವಿಯನ್ ಅಲ್ಲಿಂದ ಹೊರಗಡೆ ಬಂದಾಗ ಅವಳಿಗೆ ಕಣ್ಣು ಮಂಜಾಗೋಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ವಸ್ತುಗಳು ಬ್ಲರ್ ಆಗಿ ಕಾಣಿಸ್ತಿರುತ್ತವೆ. ಇನ್ನು ರಾತ್ರಿ ಹೊತ್ತು ಸೋಫಿಯಾ ವಿವಿಯನ್ ಹತ್ತಿರ ಬಂದು ಮಾತಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ವಿವಿಯನ್ ಸೋಫಿಯಾಗೆ ತನ್ನಿಂದ ದೂರ ಹೋಗೋಕೆ ಹೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಆ ಇಂಜೆಕ್ಷನ್ ಎಫೆಕ್ಟ್ ನಿಂದಾಗಿ ವಿವಿಯನ್ಗೆ ಸಿಕ್ಕಾಪಟ್ಟೆ ಇರಿಟೇಷನ್, ಕಿರಿಕಿರಿ ಆಗ್ತಿರುತ್ತೆ ಮತ್ತು ಅವಳು ಸಿಡುಕುತ್ತಿರುತ್ತಾಳೆ. ವಿವಿಯನ್ ಈ ತರಹ ಆಡೋದನ್ನ ನೋಡಿ ಅವಳ ಫ್ರೆಂಡ್ ಏವಾ ಇನ್ನೊಬ್ಬ ಹುಡುಗಿಯನ್ನ ಕರ್ಕೊಂಡು ಕಂಪ್ಲೇಂಟ್ ರೂಮ್ಗೆ ಹೊರಡ್ತಾಳೆ. ಅಲ್ಲಿಂದ ಮಿಸ್ ಬ್ರಿಕ್ಸಲ್ಗೆ ಫೋನ್ ಮಾಡಿ ವಿವಿಯನ್ ಬಗ್ಗೆ ಪ್ರತಿಯೊಂದು ವಿಷಯನೂ ಚಾಡಿ ಹೇಳ್ಬಿಡ್ತಾಳೆ. ಇನ್ನು ಸ್ವಲ್ಪ ಹೊತ್ತಿನ ನಂತರ ಒಂದು ದೊಡ್ಡ ಬಜರ್ ಸೌಂಡ್ ಕೇಳಿಸುತ್ತೆ. ಅದನ್ನ ಕೇಳಿ ಎಲ್ಲಾ ಹುಡುಗಿಯರು ಮತ್ತೆ ಒಂದು ರೂಮ್ನಲ್ಲಿ ಬಂದು ಒಟ್ಟಿಗೆ ನಿಂತುಕೊಳ್ತಾರೆ. ಅಷ್ಟರಲ್ಲೇ ಆ ರೂಮ್ ಒಳಗಡೆ ಮಿಸ್ ಬ್ರಿಕ್ಸಲ್ ಬರ್ತಾಳೆ. ಅವಳು ಸೀದಾ ವಿವಿಯನ್ ಹತ್ತಿರ ಬಂದು ಅವಳನ್ನ ತನ್ನ ಜೊತೆ ಕರ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತಾಳೆ. ವಿವಿಯನ್ ಹೀಗೆ ಹೋಗೋದನ್ನ ನೋಡಿ ಸೋಫಿಯಾಗೆ ತುಂಬಾ ಟೆನ್ಷನ್ ಆಗುತ್ತೆ. ಆದ್ರೆ ಚಾಡಿ ಹೇಳಿದ್ದ ಏವಾ ಮಾತ್ರ ಮನಸ್ಸಿನಲ್ಲೇ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾಳೆ. ಆಮೇಲೆ ಮಿಸ್ ಬ್ರಿಕ್ಸಲ್ ವಿವಿಯನ್ನ ಕರ್ಕೊಂಡು ಹೋಗಿ ಒಂದು ಸಣ್ಣ ಕತ್ತಲೆ ಜಾಗದಲ್ಲಿ ಕಾಟಡಿಯಲ್ಲಿ ಹಾಕಿ ಲಾಕ್ ಮಾಡ್ಬಿಡ್ತಾಳೆ. ಅಲ್ದೆ ಬೆಳಗ್ಗೆಯಷ್ಟರಲ್ಲಿ ನಿನ್ನ ಬುದ್ಧಿ ಕಲಿತುಕೊಂಡು ಸರಿಯಾಗಬೇಕು, ಇಲ್ಲಾಂದ್ರೆ ನೀನು ಯಾವತ್ತೂ ಇದೇ ಜಾಗದಲ್ಲೇ ಕೊಳೆಯಬೇಕಾಗುತ್ತೆ ಅಂತ ಬೆದರಿಸಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ವಿವಿಯನ್ಗಂತೂ ಏನೂ ಅರ್ಥನೇ ಆಗ್ತಿರಲ್ಲ. ತಾನು ಯಾವುದೇ ತಪ್ಪು ಮಾಡದೇ ಇದ್ರೂ ತನಗೆ ಯಾಕೆ ಈ ತರಹ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಮಿಸ್ ಬ್ರಿಕ್ಸಲ್ ತನ್ನ ಮನೆಗೆ ಬಂದಾಗ ಯಾರೋ ಒಬ್ಬ ಗಂಡಸು ಹಿಂದೆಯಿಂದ ಬಂದು ಅವಳನ್ನ ಹಗ್ ಮಾಡ್ಕೊಳ್ತಾನೆ, ಅಪ್ಪಿಕೊಳ್ತಾನೆ. ಆ ಮನುಷ್ಯ ಬೇರೆ ಯಾರೂ ಅಲ್ಲ, ಅದೇ ಡಾಕ್ಟರ್ ಮೀರೋ. ನಿಜ ಹೇಳ್ಬೇಕಂದ್ರೆ ಆ ಡಾಕ್ಟರ್ ಮೀರೋ ಕೂಡ ಮಿಸ್ ಬ್ರಿಕ್ಸಲ್ ಜೊತೆ ಒಳಗೊಳಗೆ ಕೈ ಜೋಡಿಸಿರ್ತಾನೆ. ಇವರಿಬ್ಬರೇ ಸೇರಿ ಈ ಇಡೀ ಜಾಗವನ್ನ ನಡೆಸ್ತಿರ್ತಾರೆ. ಆಗ ಮಿಸ್ ಬ್ರಿಕ್ಸಲ್ ಮೀರೋಗೆ ವಿವಿಯನ್ ಬಗ್ಗೆ ಎಲ್ಲಾ ವಿಷಯ ಹೇಳ್ತಾಳೆ. ಅದಕ್ಕೆ ಮೀರೋ, ನನಗೆ ಕೂಡ ವಿವಿಯನ್ ಮೇಲೆ ತುಂಬಾ ದಿನದಿಂದ ಡೌಟ್, ಅನುಮಾನ ಇತ್ತು ಅಂತ ಹೇಳ್ತಾನೆ. ಇತ್ತ ವಿವಿಯನ್ ಒಬ್ಬಳೇ ಆ ಸಣ್ಣ ಜಾಗದಲ್ಲಿ ಕೂತು ನರಳ್ತಿರ್ತಾಳೆ. ಆದ್ರೆ ಅತ್ತ ಕಡೆ ಸೋಫಿಯಾ ತಲೆಯಲ್ಲಿ ಬೇರೆನೇ ಏನೋ ಪ್ಲಾನ್ ಓಡ್ತಿರುತ್ತೆ. ಅಷ್ಟರಲ್ಲೇ ಅವಳಿಗೆ ಯಾರು ನಡೆದು ಬರ್ತಿರೋ ಕಾಲು ಸೌಂಡ್ ಕೇಳಿಸುತ್ತೆ. ಕಾಲು ಸೌಂಡ್ ಕೇಳಿಸಿದ ತಕ್ಷಣ ಅವಳು ನಿದ್ದೆ ಮಾಡೋ ತರಹ ನಾಟಕ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟರಲ್ಲೇ ಸೋಫಿಯಾ ವಿವಿಯನ್ ಹತ್ತಿರ ಯಾವ ಗರ್ಡ್ ಬಗ್ಗೆ ಹೇಳಿದ್ಲೋ ಅದೇ ಗರ್ಡ್ ರೂಮ್ ಒಳಗಡೆ ಬರ್ತಾನೆ. ಆ ಗರ್ಡ್ ಒಬ್ಬ ಹುಡುಗಿ ಹತ್ತಿರ ಬಂದು ಅವಳನ್ನ ಮುಟ್ಟೋಕೆ, ಬ್ಯಾಡ್ ಟಚ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕರೆಕ್ಟ್ ಆಗಿ ಇದೇ ಚಾನ್ಸ್ ಅಂತ ಕಾಯ್ತಾ ಇದ್ದ ಸೋಫಿಯಾ ಹಿಂದೆಯಿಂದ ಬಂದು ಆ ಗರ್ಡ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಅವನಿಗೆ ಚೆನ್ನಾಗಿ ಚಚ್ಚಿ ಅಲ್ಲಿಂದ ಓಡಿ ಹೋಗ್ತಾಳೆ.
ಆದ್ರೆ ಆ ಗಾರ್ಡ್ ಅವಳನ್ನ ಸುಮ್ಮನೆ ಬಿಡದೆ ಬೆನ್ನಟ್ಟಿಕೊಂಡು ಹೋಗಿ ಸೋಫಿಯಾಳನ್ನ ಹಿಡಿದು ಬಿಟ್ಟಾನೆ. ಸೋಫಿಯಾ ಕೂಡ ಕಮ್ಮಿ ಇಲ್ಲ, ಆ ಗಾರ್ಡ್ ಜೊತೆ ಫೈಟ್ ಮಾಡಿ ಅವನ ತಲೆಗೆ ಜೋರಾಗಿ ಹೊಡೆದು ಅಲ್ಲೇ ಪ್ರಜ್ಞೆ ತಪ್ಪಿಸಿ ಬೀಳಿಸ್ತಾಳೆ. ಇದಾದ ತಕ್ಷಣ ಅವಳು ಆ ಗಾರ್ಡ್ ಜೇಬಿನಲ್ಲಿದ್ದ ಬಾಗಿಲು ಓಪನ್ ಮಾಡೋ ಕಾರ್ಡ್ನ ಕದ್ದು ಅದನ್ನ ತಗೊಂಡು ಸೀದಾ ವಿವಿಯನ್ ಇರೋ ಕಡೆ ಓಡಿ ಬರ್ತಾಳೆ. ಆದ್ರೆ ಅವಳು ವಿವಿಯನ್ನ ಆ ಲಾಕಪ್ನಿಂದ ಆಚೆ ಕರಕೊಳ್ಳೋಕ್ಕಿಂತ ಮುಂಚೆನೆ ಆ ಪ್ರಜ್ಞೆ ತಪ್ಪಿದ್ದ ಗಾರ್ಡ್ಗೆ ಎಚ್ಚರ ಆಗ್ಬಿಡುತ್ತೆ. ಅವನು ತಕ್ಷಣ ಎದ್ದು ಇಮರ್ಜೆನ್ಸಿ ಅಲಾರ್ಮ್ ಆನ್ ಮಾಡಿಬಿಡ್ತಾನೆ. ಆ ಸೌಂಡ್ ಕೇಳಿದ ತಕ್ಷಣ ಸೋಫಿಯಾಗೆ ಫುಲ್ ಭಯ ಆಗಿ ವಿವಿಯನ್ನ ಅಲ್ಲೇ ಬಿಟ್ಟು ವಾಪಸ್ ತನ್ನ ಹಳೆ ರೂಮ್ಗೆ ಓಡಿ ಹೋಗ್ತಾಳೆ. ಇನ್ನು ಬೆಳಗ್ಗೆ ಆಗ್ತಿದ್ದ ಹಾಗೆ ವಿವಿಯನ್ಗೆ ಎಚ್ಚರ ಆಗುತ್ತೆ. ತಕ್ಷಣ ಮಿಸ್ ಬ್ರಿಕ್ಸಲ್ ಅವಳ ಹತ್ತಿರ ಬಂದು ಅವಳನ್ನ ಕರ್ಕೊಂಡು ಒಂದು ರೂಮ್ಗೆ ಹೋಗ್ತಾಳೆ. ಅಲ್ಲಿ ಬಾಕಿ ಎಲ್ಲಾ ಹುಡುಗಿಯರನ್ನು ಒಟ್ಟಿಗೆ ಸೇರಿಸಿ ನಿಲ್ಲಿಸಿರ್ತಾರೆ. ಆ ರೂಮ್ನಲ್ಲಿ ಡಾಕ್ಟರ್ ಮೀರೋ ಮತ್ತು ಆ ಪೆಟ್ಟು ತಿಂದಿದ್ದ ಗಾರ್ಡ್ ಕೂಡ ಇರ್ತಾರೆ. ಮಿಸ್ ಬ್ರಿಕ್ಸಲ್ ಎಲ್ಲರ ಮುಂದೆ ನಿಂತು, ನಿನ್ನೆ ರಾತ್ರಿ ಸೋಫಿಯಾ ನಮ್ಮ ತುಂಬಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾಳೆ, ಅದಕ್ಕೋಸ್ಕರ ನಾವು ಅವಳನ್ನ ಹಿಡಿದು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ನಾವು ಅವಳನ್ನ ಹಿಡಿದು ಲಾಕ್ ಮಾಡಿದ್ದೀವಿ ಅಂತ ಹೇಳ್ತಾಳೆ. ಆದ್ರೆ ಅವರಿಗೆ ಸೋಫಿಯಾ ಹತ್ತಿರ ಆ ಗಾರ್ಡ್ನಿಂದ ಕದ್ದಿದ್ದ ಕಾರ್ಡ್ ಸಿಕ್ಕಿರುವುದಿಲ್ಲ. ಅದಕ್ಕೆ ಮಿಸ್ ಬ್ರಿಕ್ಸಲ್ ಎಲ್ಲ ಹುಡುಗಿಯರ ಹತ್ತಿರ ಆ ಕಾರ್ಡ್ ಎಲ್ಲಿದೆ ಅಂತ ಕೇಳ್ತಾಳೆ. ಆದ್ರೆ ಯಾರಿಂದನೂ ಯಾವುದೇ ಉತ್ತರ ಬರದಿದ್ದಾಗ ಡಾಕ್ಟರ್ ಮೀರೋ ಮುಂದೆ ಬರ್ತಾರೆ. ಬಂದವನೇ ಒಬ್ಬ ಹುಡುಗಿ ಕಡೆ ಕೈ ತೋರಿಸಿ ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಗಾರ್ಡ್ಗೆ ಹೇಳ್ತಾನೆ. ಯಾಕಂದ್ರೆ ಎಲ್ಲಿಯವರೆಗೂ ಆ ಕಾರ್ಡ್ ವಾಪಸ್ ಸಿಗಲ್ವೋ ಅಲ್ಲಿಯವರೆಗೂ ದಿನಾಲೂ ಒಬ್ಬೊಬ್ಬ ಹೊಸ ಹುಡುಗಿಗೆ ಈ ತರಹನೇ ಶಿಕ್ಷೆ ಕೊಡಲಾಗುತ್ತೆ ಅಂತ ಹೆದರಿಸ್ತಾರೆ. ಆಮೇಲೆ ಅಲ್ಲಿಂದ ಹೋಗೋಕ್ಕಿಂತ ಮುಂಚೆ ಡಾಕ್ಟರ್ ಮೀರೋ ಮಿಸ್ ಬ್ರಿಕ್ಸಲ್ಗೆ ಒಂದು ಮಾತ್ರೆ ಡಬ್ಬಿ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಮಿಸ್ ಬ್ರಿಕ್ಸಲ್ ಆ ಮಾತ್ರೆಗಳನ್ನ ತನ್ನ ಸ್ವಂತ ಕೈಯಿಂದನೇ ಎಲ್ಲಾ ಹುಡುಗಿಯರಿಗೂ ನುಂಗಿಸ್ತಾಳೆ. ಆದ್ರೆ ವಿವಿಯನ್ ಸರದಿ ಬಂದಾಗ ಅವಳಿಗೆ ಪೂರ್ತಿಯಾಗಿ ಬಾಯಿ ಓಪನ್ ಮಾಡಿ ತೋರಿಸೋಕೆ ಹೇಳ್ತಾಳೆ. ಯಾಕಂದ್ರೆ ಅವಳಿಗೆ ವಿವಿಯನ್ ಮೇಲೆ ಅಷ್ಟಿಷ್ಟು ನಂಬಿಕೆ ಇರೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಆ ಮಾತ್ರೆಯ ಪವರ್ನಿಂದಾಗಿ ವಿವಿಯನ್ಗೆ ಸಿಕ್ಕಾಪಟ್ಟೆ ನಿದ್ದೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅವಳು ನಿದ್ದೆ ಹೋಗ್ಬಾರದು ಅಂತ ತನಗೆ ತಾನೇ ಪಿನ್ ಚುಚ್ಚಿಕೊಂಡು ಹೇಗೋ ಕಷ್ಟಪಟ್ಟು ಕಣ್ಣು ಮುಚ್ಚದ ಹಾಗೆ ಇರ್ತಾಳೆ. ಅವಳು ಹೇಗೋ ಎದ್ದು ಬಂದು ಸೋಫಿಯಾ ಬೆಡ್ ಹತ್ತಿರ ಆ ಕಾರ್ಡ್ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅವಳಿಗೆ ಆ ಕಾರ್ಡ್ ಎಲ್ಲೂ ಸಿಗೋದೇ ಇಲ್ಲ. ಕೊನೆಗೆ ಸಾಕಾಗಿ ಅವಳು ಸೋಫಿಯಾ ಬೆಡ್ ಮೂಲೆ ಮೇಲೆ ಕೈ ಇಟ್ಟಾಗ ಕರೆಕ್ಟ್ ಆಗಿ ಅವಳ ಕೈಗೆ ಆ ಕಾರ್ಡ್ ಸಿಗುತ್ತೆ. ಕಾರ್ಡ್ ಸಿಕ್ಕಿದ ತಕ್ಷಣ ವಿವಿಯನ್ಗೆ ಹಬ್ಬ, ಇನ್ಮೇಲೆ ನಾನು ಇಲ್ಲಿಂದ ಆಚೆ ಹೋಗಬಹುದು ಅಂತ ಅನಿಸುತ್ತೆ. ಆದ್ರೆ ಅವಳು ಯಾವಾಗ ಆ ಕಾರ್ಡ್ ಯೂಸ್ ಮಾಡಿ ಬಾಗಿಲು ಓಪನ್ ಮಾಡೋಕೆ ಟ್ರೈ ಮಾಡ್ತಾಳೋ ಆವಾಗ ಆ ಬಾಗಿಲು ಓಪನ್ ಆಗೋದೇ ಇಲ್ಲ. ಯಾಕಂದ್ರೆ ಆ ಕಡೆಯವರು ಆಗಲೇ ಆ ಕಾರ್ಡ್ನ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಇನ್ನು ಇಲ್ಲಿಂದ ಆಚೆ ಹೋಗಬಹುದು ಅನ್ನೋ ವಿವಿಯನ್ ಕೊನೆ ಆಸೆನೂ ಮುಳುಗಿ ಹೋಗುತ್ತೆ. ಅದಕ್ಕೆ ಅವಳು ಬೇರೆ ದಾರಿ ಇಲ್ಲದೆ ಆ ಬಾಗಿಲು ಹತ್ತಿರನೇ ಕೂತು ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವಳ ಕಣ್ಣು ಬಾಗಿಲನ್ನ ಜೋಡಿಸಿರೋ ಸ್ಕ್ರೂಸ್ ಮೇಲೆ ಬೀಳುತ್ತೆ. ತಕ್ಷಣ ವಿವಿಯನ್ ತಲೆಯಲ್ಲಿ ಒಂದು ಐಡಿಯಾ ಮಿನುಗುತ್ತೆ. ಅವಳು ಅದೇ ಕಾರ್ಡ್ ತಗೊಂಡು ಆ ಸ್ಕ್ರೂಗಳನ್ನ ಒಂದೊಂದಾಗಿ ಬಿಚ್ಚೋಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಹೊತ್ತಿನಲ್ಲೇ ಅವಳು ಎಲ್ಲಾ ಸ್ಕ್ರೂಗಳನ್ನ ಬಿಚ್ಚಿ ಆ ರೂಮ್ನಿಂದ ಹೇಗೋ ಮಾಡಿ ಆಚೆ ಬಂದ್ಬಿಡ್ತಾಳೆ. ಆದ್ರೆ ಮಿಸ್ ಬ್ರಿಕ್ಸಲ್ ಇನ್ನೂ ಕೂಡ ಅಲ್ಲೇ ಇರ್ತಾಳೆ. ಅವಳಿಗೆ ಯಾರು ನಡೆದು ಬರ್ತಿರೋ ಕಾಲು ಸೌಂಡ್ ಕೇಳಿಸುತ್ತೆ. ಅದನ್ನ ಕೇಳಿದ ತಕ್ಷಣ ಅವಳು ಗಟಗಟನೆ ಅಲ್ಮಾರಿ ಹತ್ತಿರ ಹೋಗಿ ಅದರ ಒಳಗಡೆಯಿಂದ ಒಂದು ಇಂಜೆಕ್ಷನ್ ತೆಗೆದು ತನ್ನ ಡ್ರಾಯರ್ ಒಳಗಡೆ ಇಟ್ಟುಕೊಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಆ ಇಂಜೆಕ್ಷನ್ ನಲ್ಲಿ ಪ್ರಜ್ಞೆ ತಪ್ಪಿಸೋ ಔಷಧಿ ಇರುತ್ತೆ. ಅಷ್ಟರಲ್ಲೇ ವಿವಿಯನ್ ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿ ಮಿಸ್ ಬ್ರಿಕ್ಸಲ್ ಏನು ತಿಳಿಯದ ಹಾಗೆ ಆಕ್ಟಿಂಗ್ ಮಾಡ್ತಾ, ಬಾ ಇಲ್ಲಿ ಚೇರ್ ಮೇಲೆ ಕೂತ್ಕೋ ಅಂತ ಹೇಳ್ತಾಳೆ. ಆದ್ರೆ ವಿವಿಯನ್ ಅವಳ ಹತ್ತಿರ ಬಂದ ತಕ್ಷಣ ಮಿಸ್ ಬ್ರಿಕ್ಸಲ್ ಆ ಇಂಜೆಕ್ಷನ್ ತಗೊಂಡು ಅವಳ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾಳೆ. ಇತ್ತ ವಿವಿಯನ್ ಕೂಡ ಕಮ್ಮಿ ಇಲ್ಲ, ಪಕ್ಕದಲ್ಲೇ ಇದ್ದ ಒಂದು ಲ್ಯಾಂಪ್ ಎತ್ತಿ ಸೀದಾ ಅವಳ ಮುಖಕ್ಕೆ ಚಚ್ಚಿಬಿಡ್ತಾಳೆ. ಅಲ್ದೇ ಆ ಇಂಜೆಕ್ಷನ್ ನ ಉಲ್ಟಾ ಅವಳಿಗೆ ಚುಚ್ಚಿಬಿಡ್ತಾಳೆ. ಆದ್ರೂ ಮಿಸ್ ಬ್ರಿಕ್ಸಲ್ ಪ್ರಜ್ಞೆ ತಪ್ಪೋ ಮುಂಚೆ ವಿವಿಯನ್ ಹತ್ತಿರ, ನೀನು ಎಷ್ಟೇ ಒದ್ದಾಡಿದ್ರು ಇಲ್ಲಿಂದ ಅಂತ ಹೇಳ್ತಾಳೆ. ಇಲ್ಲಿಂದ ಓಡಿ ಹೋಗೋಕೆ ನಿನ್ನ ಕೈಯಿಂದ ಆಗಲ್ಲ ಅಂತ ಹೇಳ್ತಾಳೆ. ಆದ್ರೆ ವಿವಿಯನ್ ಅದನ್ನ ಕೇರ್ ಮಾಡದೆ ಅಲ್ಲಿಂದ ಆಚೆ ಬಂದು ಸೀದಾ ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೊರಟು ಹೋಗ್ತಾಳೆ. ಇವತ್ತು ವಿವಿಯನ್ಗೆ ಇಲ್ಲಿಂದ ಪಾರಾಗಿ ಓಡಿ ಹೋಗೋಕೆ ಸಖತ್ತಾದ ಚಾನ್ಸ್ ಇರುತ್ತೆ. ಆದ್ರೆ ಅವಳು ಇಲ್ಲಿಂದ ಎಸ್ಕೇಪ್ ಆಗೋ ಬದಲು ವಾಪಸ್ ಕೆಳಗಡೆನೆ ಬರ್ತಾಳೆ. ಯಾಕಂದ್ರೆ ಸೋಫಿಯಾ ಇನ್ನೂ ಕೂಡ ಅಂಡರ್ ಗ್ರೌಂಡ್ ಕತ್ತಲ ಕೋಣೆಯಲ್ಲಿ ತೇಖಾನ ಬಂದಿರ್ತಾಳೆ. ವಿವಿಯನ್ ಆ ಗಾರ್ಡ್ ಕಣ್ಣಿಗೆ ಬೀಳದ ಹಾಗೆ ಕದ್ದು ಮುಚ್ಚಿ ಹೆಜ್ಜೆ ಇಡ್ತಾ ಕತ್ತಲ ಕೋಣೆ ಹತ್ತಿರ ತಲುಪ್ತಾಳೆ. ಅಲ್ಲಿ ಸ್ವಲ್ಪ ಹೊತ್ತು ಹುಡುಕಾಡಿದ ಮೇಲೆ ಕೊನೆಗೂ ಅವಳಿಗೆ ಸೋಫಿಯಾ ಸಿಕ್ಕಿಬಿಡ್ತಾಳೆ. ಆದ್ರೆ ಸೋಫಿಯಾಳ 2 ಕೈಗಳನ್ನ ಕಟ್ಟಿ ಹಾಕಿರ್ತಾರೆ. ಅದಕ್ಕೆ ಅವರಿಬ್ಬರು ಸೇರಿ ಆ ಕೈಗೆ ಕಟ್ಟಿರೋ ಪಟ್ಟಿಯನ್ನ ಕಟ್ ಮಾಡೋಕೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹುಡುಕ್ತಾ ಅವರಿಬ್ಬರು ಒಂದು ರೂಮ್ ಒಳಗಡೆ ಹೋಗ್ತಾರೆ.
ಅಲ್ಲಿ ಅವರಿಗೆ ಒಂದು ಚಾಕು ಸಿಗುತ್ತೆ. ಆದ್ರೆ ಆ ರೂಮ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಿಗೆ ಅದು ಒಂಥರ ತುಂಬಾ ವಿಚಿತ್ರವಾಗಿ ಕಾಣಿಸುತ್ತೆ. ಆ ರೂಮ್ನಲ್ಲಿ ಸಿಕ್ಕಾಪಟ್ಟೆ ಆಯುಧಗಳನ್ನ ಇಟ್ಟಿರ್ತಾರೆ ಮತ್ತು ಅಲ್ಲಿ 3 ಹೆಣಗಳು ಲಾಶ್ಗಳು ಬಿದ್ದಿರುತ್ತವೆ. ವಿವಿಯನ್ ಹೋಗಿ ಅದರಲ್ಲಿ ಒಂದು ಬಾಡಿಯನ್ನ ಚೆಕ್ ಮಾಡಿದಾಗ ಅದರ ಮೇಲೆ ರೀಟಾ ಅಂತ ಹೆಸರು ಬರೆದಿರುತ್ತೆ. ಈ ರೀಟಾ ಬೇರೆ ಯಾರು ಅಲ್ಲ, ಕಾರ್ಡ್ ಸಿಗದೇ ಇದ್ದಾಗ ಡಾಕ್ಟರ್ ಮೀರಾ ಗಾರ್ಡ್ಗೆ ಕರ್ಕೊಂಡು ಹೋಗೋಕೆ ಹೇಳಿದ್ನಲ್ಲ, ಅದೇ ಹುಡುಗಿ. ಇನ್ನು ಅವರಿಬ್ಬರೂ ಸೇರಿ ಆ ಬಾಡಿ ಮೇಲಿರೋ ಬಟ್ಟೆ ಸರಿಸೋಕೆ ಹೋದಾಗ ಎದುರುಗಡೆ ಇರೋ ದೃಶ್ಯ ನೋಡಿ ಸೋಫಿಯಾಗೆ ಫುಲ್ ಭಯ ಆಗಿ ಕಿರುಚಿಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಯಾಕಂದ್ರೆ ಆ ರೀಟಾ ಮುಖದ ಮೇಲಿರೋ ಪೂರ್ತಿ ಚರ್ಮವನ್ನೇ ಸುಲಿದು ತೆಗೆದಿರುತ್ತಾರೆ. ನಿಜ ಹೇಳ್ಬೇಕಂದ್ರೆ ಈ ದುಷ್ಟರು ಆ ಎಲ್ಲಾ ಹುಡುಗಿಯರನ್ನ ಅವರ ಸ್ಕಿನ್ಗೋಸ್ಕರನೇ ಚರ್ಮಕ್ಕಾಗಿಯೇ ಸಾಕಿ ಇಷ್ಟು ದೊಡ್ಡವರನ್ನಾಗಿ ಮಾಡ್ತಿರ್ತಾರೆ. ಆ ಚರ್ಮವನ್ನ ಶ್ರೀಮಂತ ಜನರಿಗೆ ಮಾರಿ ಸಖತ್ ದುಡ್ಡು ಮಾಡಬಹುದು ಅನ್ನೋದೇ ಇವರ ಪ್ಲಾನ್ ಆಗಿರುತ್ತೆ. ಇದನ್ನೆಲ್ಲ ನೋಡಿದ ತಕ್ಷಣ ವಿವಿಯನ್, ಸೋಫಿಯಾ, ನಾವಿಬ್ಬರು ಇಲ್ಲಿಂದ ತಕ್ಷಣ ಆಚೆ ಹೋಗ್ಬೇಕು ಅಂತ ಹೇಳ್ತಾಳೆ. ಆದ್ರೆ ಸೋಫಿಯಾಗೆ ಬಾಕಿ ಹುಡುಗಿಯರನ್ನ ಈ ನರಕದಲ್ಲಿ ಹೀಗೆ ಬಿಟ್ಟು ಹೋಗೋಕೆ ಮನಸ್ಸಿರಲ್ಲ. ಅದಕ್ಕೆ ವಿವಿಯನ್, ನನಗೆ ಆ ಬೇರೆ ಹುಡುಗಿಯರ ಬಗ್ಗೆ ತಲೆಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ, ಯಾಕಂದ್ರೆ ಅವರೆಲ್ಲ ನನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸೋಫಿಯಾ ಕೂಡ ಒಪ್ಕೊಳ್ತಾಳೆ ಮತ್ತು ಅವರಿಬ್ಬರು ಮೆಟ್ಟಿಲು ಹತ್ತಿ ವಾಪಸ್ ಮೇಲ್ಗಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಸೋಫಿಯಾಗೆ ಒಳಗೊಳಗೆ ಒಂಥರ ಒಪ್ಪಿಗೆ ಇರಲ್ಲ. ಬಾಕಿ ಹುಡುಗಿಯರನ್ನ ಹೀಗೆ ಸಾವಿನ ದವಡೆಗೆ ತಳ್ಳಿ ತಾನು ಮಾತ್ರ ಹೆಂಗೆ ಓಡಿ ಹೋಗೋದು ಅಂತ ಅವಳಿಗೆ ಅನಿಸ್ತಿರುತ್ತೆ. ಅದಕ್ಕೆ ಅವಳು ವಿವಿಯನ್ ಹತ್ತಿರ ಆ ಕಾರ್ಡ್ ಇಸ್ಕೊಂಡು, ನೀನು ಸ್ವಲ್ಪ ಹೊತ್ತು ಇಲ್ಲೇ ವೇಟ್ ಮಾಡ್ತಾ ಇರು ಅಂತ ಹೇಳಿ ಹೊರಟಾಳೆ. ಯಾಕಂದ್ರೆ ಅವಳು ಒಬ್ಬಳೇ ಹೋಗಿ ಆ ಎಲ್ಲಾ ಹುಡುಗಿಯರನ್ನ ಅಲ್ಲಿಂದ ಕಾಪಾಡಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಇನ್ನೊಂದು ಕಡೆ ಮಿಸ್ ಬ್ರಿಕ್ಸಲ್ ಮತ್ತು ಡಾಕ್ಟರ್ ಮೀರೋ ಎಲ್ಲಾ ಹುಡುಗಿಯರಿಗೂ ಒಂದು ಡೈಲಿ ರೂಟೀನ್ ದಿನಚರಿ ಸೆಟ್ ಮಾಡಿರ್ತಾರೆ. ಬೇರೆ ಬೇರೆ ಲೆವೆಲ್ನ ಹುಡುಗಿಯರು ಬೇರೆ ಬೇರೆ ಟೈಮ್ನಲ್ಲೇ ತಮ್ಮ ಮುಖ ಕ್ಲೀನ್ ಮಾಡ್ಕೋಬೇಕಿತ್ತು. ಈ ಕಾರಣದಿಂದಾಗಿ ಸೋಫಿಯಾಗೆ ಎಲ್ಲಾ ಹುಡುಗಿಯರನ್ನ ಒಟ್ಟಿಗೆ ಆಚೆ ಕರ್ಕೊಂಡು ಬರೋದು ಒಂದು ರೀತಿ ಇಂಪಾಸಿಬಲ್, ಅಸಾಧ್ಯ ಆಗಿರುತ್ತೆ. ಇತ್ತ ಸೋಫಿಯಾ ತನ್ನ ಬಟ್ಟೆಯನ್ನೆಲ್ಲ ನೀಟ್ ಮಾಡಿಕೊಳ್ತಾಳೆ, ಯಾಕಂದ್ರೆ ಬಾಕಿ ಹುಡುಗಿಯರಿಗೆ ತನ್ನ ಮೇಲೆ ಯಾವುದೇ ಡೌಟ್ ಬರಬಾರದು ಅಂತ. ಆಮೇಲೆ ಸೋಫಿಯಾ ಒಂದು ಹಾಲ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಬೇರೆ ಹಾಲ್ನ ಹುಡುಗಿಯರೆಲ್ಲ ಕೂತು ಟಿವಿ ನೋಡ್ತಾ ಇರ್ತಾರೆ. ಸೋಫಿಯಾ ಆ ಹುಡುಗಿಯರ ಹತ್ತಿರ ಹೋಗಿ, ನನ್ನನ್ನು ಮಿಸ್ ಬ್ರಿಕ್ಸಲ್ ಕಳುಹಿಸಿದ್ದಾರೆ ಅಂತ ಸುಳ್ಳು ಹೇಳಿ ತನ್ನ ಜೊತೆ ಬರೋಕೆ ಹೇಳ್ತಾಳೆ. ಇನ್ನೊಂದು ಕಡೆ ವಿವಿಯನ್ಗೆ ಮೆಟ್ಟಿಲುಗಳ ಮೇಲೆ ಯಾರೋ ನಡ್ಕೊಂಡು ಬರ್ತಿರೋ ಸೌಂಡ್ ಕೇಳಿಸುತ್ತೆ. ಅವಳು ಕೆಳಗಡೆ ಇಣುಕಿ ನೋಡಿದಾಗ ಅಲ್ಲಿ ಒಬ್ಬ ಗಾರ್ಡ್ ನಿಂತಿರ್ತಾನೆ. ಅವನು ಕೆಳಗಿನ ಫ್ಲೋರ್ನ ಒಂದು ಬಾಗಿಲು ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ವಿವಿಯನ್ ಕೂಡ ಅವನಿಗೆ ಗೊತ್ತಾಗದ ಹಾಗೆ ಕದ್ದು ಮುಚ್ಚಿ ಅವನ ಹಿಂದೆನೆ ಹೋಗ್ತಾಳೆ. ಹಾಗೆ ಹೋಗಿ ಅವಳು ಒಂದು ರೂಮ್ ತಲುಪ್ತಾಳೆ. ಅಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕಿರುತ್ತಾರೆ. ವಿವಿಯನ್ ಹೋಗಿ ಆ ಸ್ಕ್ರೀನ್ ಮುಟ್ಟಿದ ತಕ್ಷಣ ಅದರಲ್ಲಿ ಒಂದು ವಿಡಿಯೋ ಪ್ಲೇ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆ ವಿಡಿಯೋ ನೋಡಿದ ತಕ್ಷಣ ವಿವಿಯನ್ ಒಳಗೊಳಗೆ ಪೂರ್ತಿಯಾಗಿ ಮುರಿದು ಬಿದ್ದು ಬಿಟ್ಟಾಳೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಇವರೆಲ್ಲ ಸೇರಿ ಹುಡುಗಿಯರ ಸ್ಕಿನ್ನ ಹೇಗೆ ಶ್ರೀಮಂತ ಜನರಿಗೆ ಮಾರ್ತಾರೆ ಅನ್ನೋದನ್ನ ಎಳೆಯಾಗಿ ತೋರಿಸಲಾಗಿರುತ್ತೆ. ಅತ್ತ ಕಡೆ ಸೋಫಿಯಾ ಎಲ್ಲ ಹುಡುಗಿಯರನ್ನ ಒಂದು ರೂಮ್ನಲ್ಲಿ ಒಟ್ಟಿಗೆ ಸೇರಿಸಿ ಅವರಿಗೆ ಈ ಜಾಗದ ಅಸಲಿ ಸತ್ಯ ಏನನ್ನೋದನ್ನ ಬಿಚ್ಚಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಯಾವೊಬ್ಬ ಹುಡುಗಿಯೂ ಅವಳ ಮಾತನ್ನ ನಂಬೋದೇ ಇಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹಿಂದೆಯಿಂದ ವಿವಿಯನ್ ಕೂಡ ಅಲ್ಲಿಗೆ ಬರ್ತಾಳೆ. ಅವಳು ಬರುವಾಗ ಮಿಸ್ ಬ್ರಿಕ್ಸಲ್ನ ಎಳೆದುಕೊಂಡು ಬಂದಿರ್ತಾಳೆ. ವಿವಿಯನ್ ಮಿಸ್ ಬ್ರಿಕ್ಸಲ್ನ ಎಲ್ಲರ ಮುಂದೆ ಕುಳ್ಳಿರಿಸಿ ಅಸಲಿ ನಿಜ ಏನನ್ನೋದನ್ನ ಬಾಯಿ ಬಿಡು ಅಂತ ಹೇಳ್ತಾಳೆ. ಹೇಗೆ ಇವಳು ಮತ್ತು ಡಾಕ್ಟರ್ ಮೀರೋ ಸೇರಿಕೊಂಡು ಹುಡುಗಿಯರ ಚರ್ಮ ಮಾರೋ ಬಿಸಿನೆಸ್ ಮಾಡ್ತಿದ್ದಾರೆ ಅನ್ನೋದನ್ನ ಎಲ್ಲರ ಮುಂದೆ ಹೇಳ್ತಾಳೆ. ಇದರ ಮೇಲಾಗಿ ಈ ದುಷ್ಟರು ಎಲ್ಲಾ ಹುಡುಗಿಯರ ತಲೆಯಲ್ಲೂ ಒಂದು ಸುಳ್ಳನ್ನ ತುಂಬಿರ್ತಾರೆ. ಅದೇನಪ್ಪ ಅಂದ್ರೆ, ಹೊರಗಿನ ಪ್ರಪಂಚದ ಗಾಳಿ ಫುಲ್ ಪಾಯ್ಸನ್, ವಿಷಪೂರಿತ ಆಗ್ಬಿಟ್ಟಿದೆ. ಒಂದ್ ವೇಳೆ ನೀವೇನಾದ್ರೂ ಇಲ್ಲಿಂದ ಆಚೆ ಹೋದ್ರೆ ಸತ್ತು ಹೋಗ್ತೀರಾ ಅಂತ ನಂಬಿಸಿ ಮೂರ್ಖರನ್ನಾಗಿ ಮಾಡಿರುತ್ತಾರೆ. ಇದನ್ನೆಲ್ಲ ಕೇಳಿದ ತಕ್ಷಣ ಎಲ್ಲಾ ಹುಡುಗಿಯರಿಗೂ ಸಿಕ್ಕಾಪಟ್ಟೆ ಕೋಪ ಬಂದು ಬಿಡುತ್ತೆ. ಅವರೆಲ್ಲರೂ ಸೇರಿ ಮಿಸ್ ಬ್ರಿಕ್ಸಲ್ನ ಎಳೆದುಕೊಂಡು ಹೋಗಿ ಅದೇ ಕತ್ತಲೆ ಕೋಣೆಯಲ್ಲಿ ಹಾಕಿ ಲಾಕ್ ಮಾಡ್ಬಿಡ್ತಾರೆ. ಇದಾದ ನಂತರ ವಿವಿಯನ್ ಮತ್ತು ಸೋಫಿಯಾ ಎಲ್ಲಾ ಹುಡುಗಿಯರನ್ನ ಕರ್ಕೊಂಡು ಮೆಟ್ಟಿಲು ಹತ್ತಿ ಮೇಲ್ಗಡೆ ಹೋಗ್ತಾರೆ. ಆದ್ರೆ ವಿವಿಯನ್ ಸೋಫಿಯಾ ಹತ್ತಿರ, ನೀನು ಬಾಕಿ ಹುಡುಗಿಯರ ಜೊತೆ ಇಲ್ಲೇ ಇರು, ನಾನು ಕೆಳಗಿನ ಲೆವೆಲ್ನಲ್ಲಿರೋ ಸಣ್ಣ ಹುಡುಗಿಯರನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅಷ್ಟರಲ್ಲೇ ಏವಾ ಗಡಿಬಿಡಿಯಲ್ಲಿ ಅಲ್ಲಿರೋ ಮೇನ್ ಗೇಟ್ ಓಪನ್ ಮಾಡ್ಬಿಡ್ತಾಳೆ. ಅದರಿಂದಾಗಿ ಅಲ್ಲಿರೋ ಸೆಕ್ಯೂರಿಟಿ ಅಲಾರಾಂ ಜೋರಾಗಿ ಕೂಗೋಕೆ ಸ್ಟಾರ್ಟ್ ಆಗುತ್ತೆ. ಆ ಅಲಾರಾಂ ಸೌಂಡ್ ಕೇಳಿ ಎಲ್ಲಾ ಹುಡುಗಿಯರು ಹೆದರಿಕೊಂಡು ಅಲ್ಲಿಂದ ಆಚೆ ಓಡೋಕೆ ಶುರು ಮಾಡ್ತಾರೆ. ಆದ್ರೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಗಾರ್ಡ್ ಬಂದು ಸೋಫಿಯಾಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾನೆ. ವಿವಿಯನ್ ಧೈರ್ಯ ಮಾಡಿ ಆ ಗಾರ್ಡ್ ಜೊತೆ ಫೈಟ್ ಮಾಡ್ತಾಳೆ, ಅಲ್ಲದೆ ಅವನನ್ನ ಮೇಲಿಂದ ಕೆಳಗೆ ದುಡಿಬಿಡ್ತಾಳೆ. ಮೇಲಿಂದ ಬಿದ್ದಿದ್ದರಿಂದ ಆ ಗಾರ್ಡ್ ಅಲ್ಲೇ ಸತ್ತು ಹೋಗ್ತಾನೆ.
ಆದ್ರೆ ಅವನು ಸಾಯೋ ಮುಂಚೆ ಸೋಫಿಯಾಗೆ ಚಾಕುವಿನಿಂದ ಚುಚ್ಚಿಬಿಟ್ಟಿರ್ತಾನೆ. ಈ ಕಾರಣದಿಂದ ಸೋಫಿಯಾಗೆ ಸಖತ್ ಗಾಯ ಆಗಿರುತ್ತೆ. ವಿವಿಯನ್ ಸೋಫಿಯಾಳನ್ನ ಎತ್ಕೊಂಡು ಅಲ್ಲಿಂದ ಓಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಇನ್ನುಳಿದ ಗರ್ಡ್ಸ್ ಇವರನ್ನ ಬೆನ್ನಟ್ಟಿಕೊಂಡು ಬರ್ತಾರೆ. ಬಾಕಿ ಹುಡುಗಿಯರೆಲ್ಲ ಹೇಗೋ ಮುಂದೆ ಓಡಿ ಹೋಗ್ಬಿಡ್ತಾರೆ. ಆದ್ರೆ ಸೋಫಿಯಾಗೆ ಏಟು ಬಿದ್ದಿದ್ದರಿಂದ ಅವಳಿಗೆ ಸರಿಯಾಗಿ ನಡೆಯೋಕೆ ಆಗ್ತಿರಲ್ಲ. ಅದಕ್ಕೆ ವಿವಿಯನ್ ಅವಳನ್ನ ಕರ್ಕೊಂಡು ಒಂದು ರೂಮ್ ಒಳಗಡೆ ಹೋಗಿ ಬಾಗಿಲನ್ನ ಗಟ್ಟಿಯಾಗಿ ಲಾಕ್ ಮಾಡ್ಕೊಳ್ತಾಳೆ. ಅಷ್ಟರಲ್ಲೇ ಡಾಕ್ಟರ್ ಮೀರೋ ಕೂಡ ಅಲ್ಲಿಗೆ ಬರ್ತಾನೆ ಮತ್ತು ಕಿಟಕಿಯಿಂದ ವಿವಿಯನ್ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಅವನು ಅವಳಿಗೆ ಪುಸಲಾಯಿಸಿ ಬಟಾಬಯಲು ಮಾತಾಡಿ ಬಾಗಿಲು ಓಪನ್ ಮಾಡೋಕೆ ಹೇಳ್ತಾನೆ. ಸೋಫಿಯಾಗೆ ತುಂಬಾ ಏಟು ಬಿದ್ದಿದೆ, ಅವಳಿಗೆ ತಕ್ಷಣ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಅವಳು ಸತ್ತು ಹೋಗ್ತಾಳೆ ಅಂತ ಹೆದರಿಸ್ತಾನೆ. ಆದ್ರೆ ವಿವಿಯನ್ ಅವನ ಯಾವೊಂದು ಮಾತನ್ನು ಕೇಳೋದೇ ಇಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಡಾಕ್ಟರ್ ಮೀರೋ ಇದೆಲ್ಲ ಮಾಡ್ತಿರೋದು ಬರೀ ತನ್ನ ಮುಖದ ಸ್ಕಿನ್ಗೋಸ್ಕರನೇ ಅಂತ. ಅದಕ್ಕೆ ಅವಳು ತನ್ನ ಹತ್ತಿರ ಇದ್ದ ಚಾಕುವನ್ನ ತಗೊಂಡು ತನ್ನದೇ ಮುಖವನ್ನು ಹಿಂಸಾತ್ಮಕವಾಗಿ ಕೊಯ್ದುಕೊಂಡು ಪೂರ್ತಿ ಗಾಯ ಮಾಡ್ಕೊಳ್ತಾಳೆ. ವಿವಿಯನ್ ಈ ತರಹ ಮಾಡೋದನ್ನ ನೋಡಿ ಡಾಕ್ಟರ್ ಮೀರೋ ಆಚೆ ನಿಂತು ಜೋರಾಗಿ ಕಿರುಚಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ವಿವಿಯನ್ ಮುಖ ಹಾಳಾಗಿದ್ದರಿಂದ ಇನ್ಮೇಲೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಇಬ್ಬರು ಗಂಡಸರು ಡಾಕ್ಟರ್ ಮೀರೋ ಹತ್ತಿರ ಬಂದು ಅವನನ್ನ ತಮ್ಮ ಜೊತೆ ಬರೋಕೆ ಹೇಳ್ತಾರೆ. ಇತ್ತ ರೂಮ್ ಒಳಗಡೆ ಸೋಫಿಯಾ ಮತ್ತು ವಿವಿಯನ್ ಒಟ್ಟಿಗೆ ಕೂತಿರುವಾಗ ಅವರಿಗೆ ಆಚೆ ಕಡೆಯಿಂದ ಗನ್ ಸೌಂಡ್, ಗುಂಡು ಹಾರಿಸೋ ಶಬ್ದ ಕೇಳಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಈ ದುಷ್ಟರ ಮೇಲೂ ಒಬ್ಬ ದೊಡ್ಡ ಬಾಸ್ ಇರ್ತಾನೆ, ಅವನೇ ಇವರಿಂದ ಎಲ್ಲಾ ಕೆಟ್ಟ ಕೆಲಸ ಮಾಡಿಸ್ತಿರೋದು. ಆದ್ರೆ ಎಲ್ಲಾ ಹುಡುಗಿಯರು ಇಲ್ಲಿಂದ ಓಡಿ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಆ ಬಾಸ್ ಡಾಕ್ಟರ್ ಮೀರೋನ ಶೂಟ್ ಮಾಡಿ ಮುಗಿಸಿಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಆ ಜಾಗಕ್ಕೆ ಪೊಲೀಸ್ನವರು ಬರ್ತಾರೆ. ಅವರು ವಿವಿಯನ್ ಮತ್ತು ಸೋಫಿಯಾಳನ್ನ ಆ ನರಕದಿಂದ ಸುರಕ್ಷಿತವಾಗಿ ಆಚೆ ಕರ್ಕೊಂಡು ಬರ್ತಾರೆ. ಹೀಗೆ ಮೊದಲನೇ ಬಾರಿ ವಿವಿಯನ್ ಮತ್ತು ಸೋಫಿಯಾ ಇಬ್ಬರು ಹೊರಗಿನ ಪ್ರಪಂಚಕ್ಕೆ ಬಂದು ಸೂರ್ಯನ ಬೆಳಕನ್ನ ಕಣ್ಣಾರೆ ನೋಡ್ತಾರೆ. ಮತ್ತು ಗೆಳೆಯರೇ, ಇದರೊಂದಿಗೆ ಈ ರೋಮಾಂಚನಕಾರಿ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತೆ.